ಕಾಡುಗಳು ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ಶರಾವತಿ ತಟದ ಆಭರಣಗಳು. ಜೌಗು ಪ್ರದೇಶದ ಜೀವದಾಯಿನಿಗಳಾದ ಇವುಗಳು ಜೀವೋತ್ಪತ್ತಿಗೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ. ಇವುಗಳು ಹಲವು ಜಲಚರಗಳ ಮನೆ. ಪಾಳು ಬಿದ್ದ ಭೂಮಿಯಲ್ಲಿ ಈ ಗಿಡಗಳನ್ನು ಬೆಳೆಸುವ ನಿರ್ಧಾರವನ್ನ ಹೊನ್ನಾವರದ ಸ್ನೇಹಕುಂಜ ಸಂಸ್ಥೆಯು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಬೆಳೆಯುತ್ತಿದೆ. ಅದರಿಂದಾಗುವ ಲಾಭವೇನು ಎಂಬುದು ನಿಮ್ಮ ಪ್ರಶ್ನೆ ಆದರೆ ಉತ್ತರ ಇಲ್ಲಿದೆ. ಜೊತೆಗೆ ಪರಿಸರಕ್ಕೆ ಕೂಡ ದ್ವಿಗುಣ ಲಾಭ ಇದೆ. ಒಂದು ಈಗಾಗಲೇ ವಾತಾವರಣಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಹೋಗೋದನ್ನು ತಡೆದು ಅದನ್ನು ಅಂದರೆ ಅಲ್ಲಿ ವಾತಾವರಣದ ಇಂಗಾಲವನ್ನು ಭೂಮಿಗೆ ಶೇಖರಿಸೋದು. ಯಾಕಂದರೆ ಕಾಂಡ್ಲ ಅಥವಾ ತೆರೆಗಳ ಜಾತಿಯ ಪ್ರಭೇದಗಳು ಅತಿ ಹೆಚ್ಚು ಇಂಗಾಲವನ್ನು ಶೇಖರಿಸಲಿಕ್ಕೆ ಪ್ರಖ್ಯಾತವಾದಂಥದ್ದು. ಇದು ಹೊಸ ಪ್ರಯೋಗ. ಇಂಗಾಲದ ಆದಾಯ ಎಂಬ ಹೊಸ ರೀತಿಯ ಹಣಕಾಸಿನ ವ್ಯವಸ್ಥೆ. ಸಸಿಗಳು ಹೀರಿಕೊಳ್ಳುವ ಇಂಗಾಲದ ಪ್ರಮಾಣದ ಮೇಲೆ ರೈತರಿಗೆ ಆದಾಯ ನೀಡುವ ಹೊಸ ಪ್ರಯೋಗ ಇದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ, ಅಘನಾಶಿನಿ, ಕಾಳಿ ಹಿನ್ನೀರಿನಲ್ಲಿ ಹೆಕ್ಟೇಟರ್ ಗಟ್ಟಲೆ ಪಾಳು ಬಿದ್ದ ಜೌಗು ನೆಲವಿದೆ. ಅಲ್ಲಿನ 300 ಹೆಕ್ಟೇರ್ ಜೌಗು ಪ್ರದೇಶದಲ್ಲಿ 10 ಲಕ್ಷ ಕಾಂಡ್ಲಾ ಸಸಿಗಳನ್ನು ಸ್ಥಳೀಯ ರೈತರಿಗೆ ಬೆಳೆಸಲಾಗುತ್ತಿದೆ. ಕುಮಟ, ಹೊನ್ನಾವರದ ಸ್ಥಳೀಯ ರೈತರು ಈ ಕಾಂಡ್ಲಾವನ್ನ ಬೆಳೆಸುತ್ತಿದ್ದಾರೆ. ಅವರಿಗೆ ಸ್ನೇಹಕುಂಜ ಹಾಗೂ ಅಮೆರಿಕದ ವೆರ್ರಾ ಫೌಂಡೇಶನ್ ಸಕಲ ರೀತಿಯ ಸಹಾಯವನ್ನ ಮಾಡುತ್ತಿದೆ. ಕಾಂಡ್ಲಾ ಗಿಡಗಳು ಬೆಳೆದ ನಂತರ ವರ್ಷಕ್ಕೆ ಇವರಿಗೆ 7 ರಿಂದ 10 ಸಾವಿರ ಆದಾಯ ತಂದುಕೊಡಲಿದೆ. ಜಾಗತಿಕವಾಗಿ ಒಂದು ಕಾರ್ಬನ್ ರೆವಿನ್ಯೂ ಇತ್ತೀಚಿನ ಒಂದು ಮಾರ್ಕೆಟ್ ಅಂದರೆ ಬೇರೆ ಬೇರೆಯ ಕಂಪನಿಗಳು ಏನು ತಮ್ಮ ಇಂಡಸ್ಟ್ರಿ ಮೂಲಕ ಬೇರೆ ಬೇರೆ ಕಾರ್ಬನ್ ಹೀರಿಕೊಳ್ಳುವ ಸಾಧ್ಯತೆ ಹೆಚ್ಚಾದಂತೆಲ್ಲ ಹೆಚ್ಚು ಹಣ ಸಿಗಲಿದೆ. ಈಗಾಗಲೇ ಅಘನಾಶಿನಿ ಶರಾವತಿಯ ಜೌಗು ನೆಲದಲ್ಲಿ ಈ ಕಾರ್ಯ ಆರಂಭವಾಗಿದ್ದು 15 ವರ್ಷದ ತನಕ ಇವು ರೈತರಿಗೆ ಸ್ಥಿರ ಆದಾಯ ಒದಗಿಸಲಿರುವ ಬೆಳೆಗಳಾಗಿವೆ. ಈ ಉಪ್ಪು ನೀರಿನ ನೆಲಗಳು 15 ವರ್ಷದಿಂದ ಬರಿದಾಗಿತ್ತು. ಈಗ ಕಾಂಡ್ಲಾದಿಂದ ಹಸಿರುಮಯವಾಗುತ್ತಿವೆ.